ಸರ್ ವೇರ್ ಡು ಯು ಸಿ ಯುವರ್ ಸೆಲ್ಫ್ ಟುಡೇ? ಅಂದರೆ ಯಾವ ಥರ ಕೇಳ್ತಿದ್ದೀರಾ ಗೊತ್ತಿಲ್ಲ. ಅಲ್ಲ, ಇನ್ ಜನರಲ್ ಆಸ್ ಅನ್ ಉಪೇಂದ್ರ ದೃಷ್ಟಿಯಿಂದ ನೀವೆಲ್ಲಿದ್ದೀರಾ ಅನ್ಸುತ್ತೆ ಸರ್ ಇವತ್ತು? ಮಯೂರವ್ರ ಮುಂದೆ ಕೂತಿದ್ದೀನಿ. ಅಲ್ಲ, ಐನೋ ಅದು ಸ್ಟ್ರೈಟ್ ಆನ್ಸರು, ಬಟ್ ಇನ್ ಜನರಲ್ ಆಸ್ ಅ ಲೈಫ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಇನ್ನು ಅಷ್ಟೊಂದು ದೊಡ್ಡದಾಗೆಲ್ಲ ಯೋಚನೆ ಮಾಡಲ್ಲ ಗುರು. ಅದನ್ನು ನನಗೆ ಎಲ್ಲಿದ್ದೀನಿ, ಮುಂದೆ ಎಲ್ಲಿ ಹೋಗ್ಬೇಕು, ಹಿಂದೆ ಏನು ಮಾಡಿದೆ, ಎಲ್ಲದಕ್ಕಿಂತ ಐ ಆಮ್ ಎಂಜಾಯಿಂಗ್ ದಿಸ್ ಮೂಮೆಂಟ್. ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು. ಇಟ್ಸ್ ಎ ಬ್ಯೂಟಿಫುಲ್ ಆಂಬಿಯನ್ಸ್. ಆಫ್ಟರ್ ಲಾಂಗ್ ಟೈಮ್, ವೆರಿ ಲಾಂಗ್ ಟೈಮ್ ಸರ್, ಫೇವ್ರೆಟ್ ಇವ್ರ ಜೊತೆ ಕೂತಿದ್ದೀನಿ. ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಮೂಮೆಂಟ್. ಸರ್ ಒಂದೊಂದ್ಸಲಿ ಈಗ ನಿಮ್ಮ ಐ ಮೀನ್ ಅಫ್ಕೋರ್ಸ್ ಆಸ್ ಅನ್ ಆ್ಯಕ್ಟರ್ ಅಂತ ತೊಗೊಂಡಾಗ ಸರ್ ಯು ವುಡ್ ಹ್ಯಾವ್ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಒಂಥರ ಆ್ಯಂಬಿಷನ್ಸ್ಗಳು ಚೇಂಜ್ ಆಗ್ತಿರುತ್ತೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಇಲ್ಲಿಂದ ಈಗ ಅಂದರೆ ಪ್ರಾಯಶಃ ತರಲೆ ನನ್ನ ಮಗಾಗಿನ ಮುಂಚೆ ಆ್ಯಸ್ ವೆನ್ ಯು ಅಥವಾ ಒಂದು ಕೋ ರೈಟರ್ ಆಗಿ ಕಾಶಿನಾಥ್ ಸರ್ ಜೊತೆ ಅಲ್ಲಿಂದ ತೊಗೊಂಡಾಗಲೂ ಕೂಡ ನಿಮಗೆ ಡಿಡ್ ಯು ಹ್ಯಾವ್ ಸಮಥಿಂಗ್ ಇನ್ ಯುವರ್ ಮೈಂಡ್, ಇದು ಒಂದು ಮಾಡಬೇಕಿತ್ತು ಅನ್ನೋದು ಒಂದು ಕಾನ್ಸ್ಟೆಂಟಾಗೇ ಇತ್ತು ಅಂತಿತ್ತ, ಅಥವಾ ಇಟ್ ವಾಸ್ ಚೇಂಜಿಂಗ್ ಎವ್ರಿ ಇಂಟರ್ವಲಲ್ಲಿ ಚೇಂಜ್ ಆಗ್ತಿತ್ತಾ ಸರ್? ಗುರು ಇದೊಂದಿತ್ತು, ಅಸ್ಪಷ್ಟವಾಗಿತ್ತು. ಅದೇನೋ ಪುಷ್ ಮಾಡ್ತಾ ಇತ್ತು, ಏನೋ ಮಾಡಬೇಕು ಗೊತ್ತಿಲ್ಲ, ಕಾಡ್ತಾ ಇತ್ತು. ಅದು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ನನಗಿದೆ ಆ್ಯಕ್ಚುಲಿ. ಸೊ ನನ್ನ ಸಿನಿಮಾಲು ಆದಷ್ಟು ಅದನ್ನೆಲ್ಲ ನೋಡಿದ್ದೀರಾ. ಹೌದೌದು. ಏನೋ ಸೊಸೈಟಿ ಇದು ಏನು ಹೇಳಿ, ಪೊಲಿಟಿಕಲ್ ಇದು ದೇಶ ಹಂಗಂತ ನಾನೇನೋ ಭಾರಿ ಇದು ಅಂತಲ್ಲ, ತುಂಬ ಕಾಡೋದು ನನಗೆ ಟಾಪಿಕ್ ಇದು. ನ್ಯೂಸು ಏನು ನಡೀತಾ ಇದೆ, ಯಾಕೆ ಪೊಲಿಟಿಕಲ್ ಸಿಸ್ಟಮ್ ಹಿಂಗಿದೆ, ಹಿಂಗಾದರೆ ಚೆನ್ನಾಗಿರುತ್ತಾ, ಆ ಥರ ಒಂದು ಡ್ರೀಮ್ ಇತ್ತು ಆ್ಯಕ್ಚುಲಿ. ದಾರಿ ಹೆಂಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಹುಡುಕಿ ಕೊನೆಗೆ ಅದು ಯಾವ ಲೆವೆಲ್ ಗೊತ್ತಾಯ್ತು ಅಂದರೆ, ಅಯ್ಯೋ ನೀನೇನೋ ಮಾಡೋದು ಆ್ಯಕ್ಚುಲಿ ಎಲ್ಲ ಕರೆಕ್ಟಾಗೇ ಇದೆ. ವಾಟ್ ಎವರ್ ಡಿಸರ್ವ್ಸ್ ದೇ ಗೆಟ್ ಇಟ್. ಪ್ರತಿಯೊಂದು ಕರೆಕ್ಟಾಗೇ ಇದೆ ಅಂದಾಗ ಬಿಟ್ಬಿಟ್ಟೆ. ಓಕೆ, ಇನ್ಮೇಲೆ ಬಿಟ್ಬಿಟ್ಟು ಸ್ವಲ್ಪ ಲೈಫನ್ನ ಇದು ಕಾಡ್ತಾನೇ ಇತ್ತು. ಒಂದು 15-20 ವರ್ಷ. ಕೊನೆಗೆ ಒಂದಿನ ಡುಕಾಟಿ ತರಿಸ್ಕೊಂಡು ನಾನು ಲೆಟ್ ಮೀ ಎಂಜಾಯ್ ಅಂತ ಅಂದ್ಬಿಟ್ಟು ಡುಕಾಟಿ ತಗೊಂಡು ಬುರ್ರತ್ತ ನೈಸ್ ರೋಡಲ್ಲಿ ಆಹಾ ಎಲ್ಲ ಆಯಿತು. ಆದರೆ ಹೋಗ್ತಾನೆ ಇಲ್ಲ ಅದು. ನೆಕ್ಸ್ಟ್ ಡೇ ಕಟ್ ಮಾಡಿದ್ರೆ ಪ್ರಜಾಕೀಯ ಇದು ನ್ಯೂಸ್ ಇದೆ, ಪ್ರೆಸ್ ಕಾನ್ಫರೆನ್ಸ್ ಏನೇನೋ ಆಗೋಯ್ತು ಹೋಗಿ ಎತ್ಲಾಗಿ. ಓ ಯು ಡಿಂಟ್ ಹ್ಯಾವ್ ದಟ್ ಪ್ಲಾನ್ ಪ್ರೀವಿಯಸ್ ಡೇನೂ ಕೂಡ ಅನ್ಸಿರ್ಲಿಲ್ವಾ ನಿಮಗೆ ಅನ್ಸುತ್ತಾ? ಏನು ಅದೇ ಡುಕಾಟಿ ಇಟ್ಕೊಂಡು ನೀವು ಮಜಾ ಮಾಡ್ತಿದ್ರಿ ಅಂದ್ರಲ್ಲ ಸರ್, ಅವಾಗ ನೆಕ್ಸ್ಟ್ ಡೇ ಏನಾಗುತ್ತೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇತ್ತಾ ಆ್ಯಕ್ಚುಲಿ ನಿಮಗೆ? ಗೊತ್ತಿಲ್ಲ, ಬಿಟ್ಬಿಟ್ಟು ನಾನು ಇಲ್ಲ ಇದಕ್ಕೆ ನನಗೆ ಏನು ಮಾಡೋಕ್ಕೆ ಸಾಧ್ಯ, ಇಲ್ಲಿ ಎಲ್ಲವೂ ಕರೆಕ್ಟಾಗೇ ಇದೆ. ಸೊ ನಾನು ಇಷ್ಟು ವರ್ಷ ಏನೇನೋ ತಲೆಯಲ್ಲಿ ಇಟ್ಕೊಂಡಿದ್ದೆ, ಅದು ಆಗುತ್ತೋ ಆಗಲ್ವೋ ಅಂತ ಗೊತ್ತಾಗಿ ಏನು ಮಾಡಬೇಕು, ಪಾಲಿಟಿಕ್ಸ್ಗೆ ಹೋಗ್ಬೇಕಾ, ಅಲ್ಲೋದ್ರೆ ಸರಿ ಹೋಗೋದು, ಇಲ್ಲೋಗಿ ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ, ತುಂಬ ಜನರ ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ. ಮಲ್ಯ ಅವ್ರ ಹತ್ರನೂ ಡಿಸ್ಕಸ್ ಮಾಡಿದ್ದೆ, ಅವ್ರು ಪೊಲಿಟಿಕಲ್ ಪಾರ್ಟಿ ಮಾಡಿದಾಗ. ಆ್ಯಂಡ್ ಅವ್ರದ್ದೇನಿತ್ತು ಸರ್ ಇದು? ಇಲ್ಲ, ಅವ್ರ ಹತ್ರ ಹೋಗಿ ಸರ್ ಈ ಥರ ಆ್ಯಕ್ಚುಲಿ ಈ ಥರ ಏನೋ ಒಂದು ಇದಿದೆ ನಿಮಗೆಲ್ಲ ಹೇಳ್ಬೇಕು ನಾನು ಅಂದರೆ, ಐ ವಾಂಟ್ 15-20 ಮಿನಿಟ್ಸ್ ಟೈಮ್ ಅಂದೆ. ಜಸ್ಟ್ ನಂದೊಂದು ಟೀಮ್ ಇದೆ, ಅದ್ರ ಜೊತೆ ಡಿಸ್ಕಸ್ ಮಾಡಿ. ಪಾಪ ಅವರು ಬ್ಯುಸಿ ಇದ್ದರು, ಡಿಸ್ಕಸ್ ಮಾಡಿ ಅಂದರು. ಅದಾದಮೇಲೆ ಆಗಲೇ ಇಲ್ಲ ಮೀಟ್ ಮಾಡೋದಕ್ಕೆ. ಸೊ ಆ ಥರ ನಾನು ಯಾರ್ಯಾರು ಸಿಕ್ಕಿದ್ರು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸಿಕ್ಕಿದಾಗೂ ಮಾತಾಡಿದ್ದೀನಿ ಇದನ್ನು. ಸರ್ ಈ ಥರ ಏನಾರು ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಎಲ್ಲ ಚೆನ್ನಾಗಿರುತ್ತೆ ರೀ, ಆ ಥರ ಇಲ್ಲ ಇಲ್ಲಿ ಟ್ರೈ ಮಾಡಿ, ಇಲ್ಲೇ ಬಂದು ಟ್ರೈ ಮಾಡಿ ಅನ್ನೋರು ಕೆಲವರು. ಸೊ ಅದೇನೋ ಆಮೇಲೆ ಅನ್ನಿಸ್ತು, ತುಂಬ ಯೋಚನೆ ಮಾಡಿದಾಗ, ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು, ಎಷ್ಟು ರಿಲ್ಯಾಕ್ಸ್ ಸ್ವಲ್ಪ. ನಿನ್ನ ಲೈಫಲ್ಲಿ ಬರೀ ಅದರೊಳಗೇ ನಾನು 25 ವರ್ಷ ಕಳೆದ್ಬಿಟ್ಟೆ. ಸಿನಿಮಾ ಮಾಡ್ತಿರ್ಬೇಕಾದ್ರು ಇದೇ ಕಾಡೋದು, ನನ್ನ ಮಾತಾಡ್ಬೇಕಾದ್ರೆ ಇದೇ ಮಾತಾಡ್ತಿದ್ದೆ. ಅದೊಂಥರ ಹುಚ್ಚು ನನಗೆ. ಕೊನೆಗೊಂಡೆ ಎಲ್ಲ ಬಿಟ್ಬಿಡೋಣ ಅಂತೆಲ್ಲ ಬಿಟ್ಟು ಡುಗಾಟಿ ತಗೊಂಡು ಎಲ್ಲ 2 ದಿನ ಓಡಾಡಿದೆ ಅಷ್ಟೇ, ಆ ಬೈಕ್ ತೊಗೊಂಡು ಅಷ್ಟೇ. ಅದಾದ್ರ ಮೇಲೆ ಇದು ಗೊತ್ತಿಲ್ಲದೆ ಯಾಕೆ ಒಂದು ಆಡಿಯೋ ಮಾಡಿದೆ, ಇರೋದೆಲ್ಲ ಕಕ್ಕಿ ಹೇಳ್ಬೋಣ ಇದರಲ್ಲಿ ಅಂತ. ಅದೊಂದು ಆಡಿಯೋ ಅವಾಗ ರಿಲೀಸ್ ಆಗಿತ್ತು, ಗೊತ್ತು ಸರ್. ಅಫ್ಕೋರ್ಸ್ ಕರ್ನಾಟಕದ ಜನ ಅಂತ ಒಂದು ಆಡಿಯೋ. ಹೌದು, ಅದು ಮಾಡಿಬಿಟ್ಟು ಮಲಗಿದೆ. ನಾನು ಹೇಳೋದು ಅನ್ಸಿದೆಯೋ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅದು ಏನಾಗುತ್ತೋ ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರೆ ಅದು ತುಂಬ ವೈರಲ್ ಆಗೋಗಿತ್ತು. ಎಷ್ಟು ವೈರಲ್ ಅವಾಗ ಆ ಥರ ವೈರಲ್ ಆಗಿ ನೆಕ್ಸ್ಟು ಪೇಪರಲ್ಲೂ ನೋಡಿ ಪಾಲಿಟಿಕ್ಸ್ ಬರ್ತಿದ್ದಾರೆ ಅಂತ. ನಾನೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ, ಇನ್ನೇನು ಅದನ್ನೇ ಮಾತಾಡತ್ತಾನೆ ಅಂತ ಧೈರ್ಯವಾಗಿ ಬಂದೆ. ಆಯಿತು, ಪೊಲಿಟಿಕಲ್ ಪಾರ್ಟಿ ಮಾಡ್ತೀನಿ, ನೋಡೋಣ ಏನಾರು ಆಗುತ್ತಾ ಅಂತ. ಸೊ ಸ್ಟಾರ್ಟೆಡ್ ಲೈಕ್ ದಿಸ್. ಸೊ ಆಲ್ವೇಸ್ ಐ ಫೀಲ್ ಲೈಕ್ ನೀವೇನು ಹೇಳೋಕ್ಕೆ ಹೊರಟಿದ್ದೀರಾ ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ ಅನ್ಸುತ್ತಾ, ಅಥವಾ ಆರ್ ದೇ ಟೇಕಿಂಗ್ ಟೈಮ್ ಟು ಅಂಡರ್ಸ್ಟ್ಯಾಂಡ್? ಇಲ್ಲ ಇಲ್ಲಿ ನನಗನ್ನಿಸ್ತಿರೋದು ಒಂದೇ, ನನಗೆ ಅರ್ಥ ಆಗಿದೆ. ಬಟ್
ಬಟ್ ಅನ್ನೋದೊಂದು ಬರುತ್ತೆ ಇಮಿಡಿಯೇಟಾಗಿ. ಬೇರೆಯವ್ರಿಗೆ ಅರ್ಥ ಆಗುತ್ತಾ ಇದು? ಇಮಿಡಿಯೇಟಾಗಿ ನಾನು ಬೇರೆಯವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ ನಾವು. ಅದೊಂದು ಗೊತ್ತಿಲ್ಲ ನನಗೆ ಯಾಕೆ ಅಂತ. ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಏನೋ ಬೇರೆ ನಮ್ಮ ಇಂಡಿಪೆಂಡೆಂಟ್ ಒಪಿನಿಯನ್ ಅನ್ನೋದು ಫುಲ್ ಹೊಟ್ಟಾಗಿದೆ ಅನ್ಸುತ್ತೆ. ಡಿಸ್ಕ್ಲೇಮರ್ ಹಾಕೊಂಡು ಬದುಕಬೇಕಾಗುತ್ತೆ. ಪ್ರತಿ ಒಂದು ಎಕ್ಸಾಂಪಲ್ ನೋಡ್ತೀವಿ, ಆ ಕಡೆ ಈ ಕಡೆ ನೋಡ್ತೀವಿ, ಇವನ್ಗೆ ಅರ್ಥ ಆಗತ್ತಾ ಅಂತ. ಅವನೇನ ಇದೆಲ್ಲ ಆಗಲ್ಲ ಅಂದರೆ ನಾನು ಒಪಿನಿಯನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಬಿಗ್ಗೆಸ್ಟ್ ನಾನು ನೋಡಿದ್ರಲ್ಲಿ. ತುಂಬ ದೃಢವಾಗಿ ನಂಬೋರು, ತುಂಬ ಅದನ್ನೇನಲ್ಲಿ ಎನ್ಕ್ವೈರಿ ಮಾಡಿ ಅದನ್ನು ಇದು ಮಾಡಿ ಆಗ್ಬೋದಾ, ಈಗಿನ ಪರಿಸ್ಥಿತಿ ಹೆಂಗಿದೆ, ಹೇಗಿದೆ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ನು, ಯಾವ ಥರ ಮೊಬೈಲಲ್ಲೇ ಇದು ಮಾಡೋವಂಥ ಎಲ್ಲ ಇದೆ ಅಂತ ಕನ್ವಿನ್ಸ್ ಆದ್ರ ಮೇಲೆ ಇಲ್ಲ ಆಗುತ್ತೆ ಅಂತ ಇದಾಗ್ತಾರೆ. ಸೊ ಈಗ ಅದ್ರ ಜಾಸ್ತಿ ಆಗಿದೆ ಇವಾಗ ಆ್ಯಕ್ಚುಲಿ. ಆಮೇಲೆ ನನಗೆ ಗೊತ್ತಾಗ್ತಿದೆ ಎಲ್ಲರೂ ಹೆಂಗೆ ಅಂದ್ಬಿಟ್ರೆ ಅದನ್ನು ಅಂದರೆ ಏನೋ ಮಿಸ್ ಇದು ಇನ್ಫಾರ್ಮೇಷನ್ ಕ್ಯಾರಿ ಆಗಿ ಶುರುವಾಯಿತು. ಅವ್ರು ಬರೋದೇ ಇಲ್ಲಂತೆ, ನಾವೇ ಎಲ್ಲ ಮಾಡ್ಕೊಬೇಕು ಅಂದಾಗ ಏನೇ ನಾವೇ ಮಾಡೋದು ಏನದು ಅಂತ ಇದಾಗಿರಲಿಲ್ಲ. ಆಮೇಲೆ ಮತ್ತೆ ಹೇಳ್ತಾ ಹೋದು ಇಲ್ಲಪ್ಪ ಎಲ್ಲವೂ ಹಿಂಗೆ ಇರೋ ಸಿಸ್ಟಮ್ಮು, ನಿಮ್ಮ ಪಾರ್ಟಿಸಿಪೇಷನ್ ಸ್ವಲ್ಪ ಇರುತ್ತೆ ಅಷ್ಟೇ. ನಾನು ನನ್ನ ಕೆಲಸ ಮಾಡ್ತೀನಿ, ಗೆಲ್ಲಬೇಕಾಗಿರೋದು ನೀವು. ಸೊ ನಾನು ಕೂಡ ಅಂದರೆ ವೋಟ್ರಾಗಿ ಗೆಲ್ಲಬೇಕು, ನಾನು ನಾಯಕನಾಗಿ ಗೆಲ್ಲೋದಲ್ಲ. ಸೊ ಆ ಥರ ಮಾಡಿದಾಗ ನಾನು ನನ್ನ ಕೆಲಸ ಮಾಡ್ತೀನಿ, ನೀವು ಒಂದು 5 ನಿಮಿಷ ಒಂದು ಕೆಲಸ ಮಾಡಿ, ಒಂದು ವಿಡಿಯೋ ಮಾಡಿ, ಏನೋ ಒಂದು ಸಂದರ್ಭದಲ್ಲಿ 4 ಜನಕ್ಕೆ ಹೇಳಿ ಖಂಡಿತ ಇದಾಗುತ್ತೆ ಅಂದಾಗ ಆಮೇಲೆ ಮತ್ತು ಇವಾಗ ಎಲ್ಲರೂ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಜೆನ್ಸಿ ಯಂಗ್ಸ್ಟರ್ಸ್ಗೂ ಅವೆಲ್ಲ ಬೇಕು ಅಂತಿದೆ, ಒಂದು ಬದಲಾವಣೆ ಅಂತೂ ಬಯಸ್ತಿದ್ದಾರೆ. ಸರ್ ಆ್ಯಕ್ಚುಲಿ ಈಗ ಸೂಪರ್ ಸಿನಿಮಾ ತೊಗೊಳ್ಳೋಣ ಸರ್, ದ ಮಾಡ್ಯೂಲ್ ವಾಟ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಫಿಲಮಲ್ಲಿ ತೊಗೊಂಡಾಗ ನೀವು ಆ್ಯಕ್ಚುಲಿ ಅದನ್ನು ಒಂದು ರೀತಿಲಿ ಹೇಳೋಕ್ಕೆ ಶುರು ಮಾಡ್ತೀರಾ ಅಲ್ಲಿ ಅಂತಂದರೆ, ಈಗ ಈ ಒಂದು ಊರನ್ನ ಇದನ್ನು ತೊಗೊಂಬೋಣ, ಈ ರೋಡ್ಗೆ ನೀನೇ ಒಬ್ಬ, ಅದಕ್ಕೆ ನಿನಗೆ ಇರುವಂಥ ಓನರ್ ಆಗಿರುವಂಥದ್ದು, ಇಲ್ಲಿಂದ ಇಲ್ಲಿಗೆ ನಾನು ಅಂತ. ಸಿ ದಟ್ ವಾಸ್ ವೆರಿ ವೆರಿ ಯೂನಿಕ್ ಆ್ಯಂಡ್ ಫ್ರೆಶ್ ಕಾನ್ಸೆಪ್ಟ್. ಸುಮಾರು ಒಂದು 16 ವರ್ಷ ಆಯಿತು. ಅದನ್ನು ಈಗ ನೋಡ್ತಂತಾರೆ. ಆ್ಯಕ್ಚುಲಿ ನಾನು ಎಷ್ಟೊಂದು ಸಲ ಅನ್ಕೊತೀನಿ, ಸ್ವಚ್ಛ ಭಾರತ್ ಯೋಜನೆ, ಸ್ವಚ್ಛ ಭಾರತ್ ಏನೇನು ಮಾಡ್ತು ಅಂತಂದರೆ, ನಾನು ಇದನ್ನು ನೋಡಿದಾಗ ಎಷ್ಟೊಂದು ಸಲ ರೆಫರೆನ್ಸ್ಗಳು ನಿಮ್ಮ ಸಿನಿಮಾಗಳು ನೋಡ್ತೀನಿ. ಈ ಸಿನಿಮಾದಲ್ಲಿದೆ, ಈ ಸಿನಿಮಾದಲ್ಲಿ ಇತ್ತು ಅಂತ. ಕರೆಕ್ಟ್, ಸಿನಿಮಾ ಈಸ್ ಎ ಬಿಗ್ಗರ್ ಮೀಡಿಯಮ್ ವೆರ್ ಇಟ್ ಕಮ್ಯುನಿಕೇಟ್ಸ್ ಟು ಪೀಪಲ್, ಅದು ಒಪ್ಕೊತೀನಿ ಆ್ಯಕ್ಚುಲಿ. ಸೊ ನಾವು ಸಿನಿಮಾ ನೋಡಿ, ಈಗ ಕ್ಲಾಸಿಕ್ ಎಕ್ಸಾಂಪಲ್ ನಮ್ಗೆ ಮಾಡೋದು ಅಂದರೆ ವಿಜಯ್ ಅವರು CM ಆಗಿರುವಂಥದ್ದು. ನನ್ನ ಪ್ರಕಾರ ಎಕ್ಸಿಟ್ ಪೋಲ್ಸ್ಗಳು ಕೂಡ ಸುಳ್ಳು ಹೇಳಿತ್ತು. ಯಾವುದೋ ಒಂದು ಎಕ್ಸಿಟ್ ಪೋಲ್ ಹೇಳಿದ್ದು ಅಂತ. ಎಲ್ಲರೂ ಏನು ಹೇಳಿದ್ರು ಒಂದು ಸುಮಾರು ಒಂದು 5-6 ಸೀಟ್ ತೊಗೋಬಹುದು ಹೊರತು ಹಿ ಕ್ಯಾನ್ ನೆವರ್ ಬಿಕಮ್ ಎ CM ಅಂತ. ಬಟ್ ಎಲ್ಲ ಉಲ್ಟಾ ಹೊಡಿತು. ಅಂದರೆ ಸಿನಿಮಾ ಇಸ್ ಬಿಗ್ಗರ್ ದೆನ್ ಎನಿಥಿಂಗ್ ಅಂತ ಪ್ರೂವ್ ಮಾಡಿಬಿಟ್ರು. ಬಟ್ ಡೋಂಟ್ ಯು ಥಿಂಕ್ ಸೊ ನಿಮ್ಮ ವಿಷಯದಲ್ಲೂ ಕೂಡ ಸರ್ ಬಂದಾಗ ಜನಕ್ಕೆ ನನ್ನ ಪ್ರಕಾರ ಅವಾಗ್ಲಿಂದ ಕೂಡ ಈ 16 ವರ್ಷ ಆದ್ರೂ ಒಂದು ಹೋಪ್ ಅನ್ನೋದು ಆಲ್ವೇಸ್ ನಿಮ್ಮಲ್ಲಿದೆ. ಅದೊಂಥರ ವೆನ್ ಯು ಕಮ್ ಟು ದ ಪಾಲಿಟಿಕ್ಸ್ ಅಂತಿದ್ದಾಗ, ಮೊನ್ನೆನೂ ನಾನು ಎಷ್ಟೊಂದು ಸಂದರ್ಶನಗಳು ನಾನು ನೋಡ್ತಿದ್ದೆ, ಕೆಲವರಂತೂ ಎಷ್ಟು ಡೈರೆಕ್ಟಾಗಿ ಕೇಳ್ತಿದ್ದಾರೆ, ಸರ್ ಯಾಕೆ ನೀವು ಚೇಂಜ್ ಮಾಡಲ್ವಾ, ನಿಮ್ಮ ಥಾಟ್ಸನ್ನು ಚೇಂಜ್ ಮಾಡ್ಕೊಂಡು ಬಂದ್ಬಿಡಿ ಸರ್ ಅನ್ನೋ ಹತ್ರ ನಿಮ್ಮ ಮೇಲೆ ಪ್ರೆಷರ್ ತರ್ತಾ ಇದ್ದಾರೆ. ನಾನು ಐ ವಿಲ್ ಬಿ ಲೈಕ್ ಓಕೆ, ವೈ ದಿಸ್ ಕೈಂಡ್ ಆಫ್ ಲವ್ ಟು ಯು? ಅದೇ ಗೊತ್ತಿಲ್ಲ. ನಾನು ಸಿನಿಮಾಗಳು ಮಾಡಿರೋದ್ರಿಂದ, ನಾನು ತುಂಬ ವರ್ಷಗಳಿಂದ ಇದನ್ನು ಹೇಳ್ತಿರೋದ್ರಿಂದನೂ ಇರ್ಬೋದು. ಅಲ್ಲಿ ಹಾಡುಗಳಲ್ಲಿ ನಾನು ಬರೆದಿರೋವಂಥದ್ದು ಹಾಡುಗಳಲ್ಲಿ ಹೇಳಿದ್ದೀನಿ, ಎಲ್ಲವೂ ನಾನು ಹೇಳಿದ್ದೀನಿ. ಆಮೇಲೆ ಈ ಪ್ರಜಾಕೀಯ ಸ್ಟಾರ್ಟ್ ಮಾಡಿದ್ರೆ ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಸಾಧ್ಯನಾ ಇದು ಅಂತ ನನ್ನ ಕಾಡ್ತು. ಸಿನಿಮಾಲಿ ಹೇಳಿದ್ಯಪ್ಪ ಎಲ್ಲರೂ ಬರಬೇಕು, ಎಲ್ಲರೂ ಸೇರಬೇಕು ಅಂತ. ಬಟ್ ಇದು ಹೆಂಗೆ, ಒಂದು ಸಿಸ್ಟಮ್ ಬೇಕಲ್ಲ ಅದಕ್ಕೆ. ಇಲ್ಲಿರೋದು ನಮ್ಮದು ಡೆಮೋಕ್ರೆಟಿಕ್ ಸಿಸ್ಟಮ್ಮು, ಒಂದು ಪೊಲಿಟಿಕಲ್ ಸಿಸ್ಟಮ್ ಇದೆ, ಒಂದು ಎಲೆಕ್ಷನ್ ಇದೆ. ಅಲ್ಲಿ ನನಗನ್ಸಿದ್ದೆ, ಇಲ್ಲಿ ಮೈನ್ ನನಗನ್ಸಿದ್ದ ಆಡಿಯೋದಲ್ಲೂ ಹೇಳಿದ್ದೀನಿ ನೋಡಿ. ಅದರಲ್ಲಿ ಕರ್ನಾಟಕ ಜನ ಶ್ರೀಮಂತರಲ್ವಾ, ನೀವೇ ಎಲ್ರಿಗೂ ಸಂಬಳ ಕೊಡ್ತಿರೋದು. ಒಬ್ಬ CM ಇಂದ, PM ಇಂದ, ಅವ್ರ ಕಾರಿಂದ, ಅವ್ರಿಗೆ ಹಾಕೋ ಪೆಟ್ರೋಲಿಂದ, ಅವ್ರ PA ಇಂದ, ಅವ್ರು ಕೂತ್ಕೊಳ್ಳೋ ಆಫೀಸಿಂದ ಇಷ್ಟೆಲ್ಲ ದುಡ್ಡು ಕೊಡ್ತೀರಾ. ಆಫೀಸರ್ಸ್ಗಳಿಂದ ಬಿಗ್ ಸ್ಟ್ರಕ್ಚರ್ಗೆ ನೀವು ಊಟ ಹಾಕ್ತಾ ಇದ್ದೀರಾ, ಸಂಬಳ ಕೊಡ್ತಾ ಇದ್ದೀರಾ. ಎಷ್ಟು ಶ್ರೀಮಂತರು ನೀವು. ಬಟ್ ನಾವೇನು ಅನ್ಕೊಂಡು ನಮ್ಮ ಕೈಲಿ ಏನಿಲ್ಲ ಅಂದ್ಕೊಂಡಿದ್ದೀವಿ ಅಂತಲೇ ಸ್ಟಾರ್ಟ್ ಆಗುತ್ತೆ ಅದು. ಅದಾದ್ರ ಮೇಲೆ ಅದರಲ್ಲಿ ಒಂದೇ ಒಂದು ಪಾಯಿಂಟು ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ ಅಲ್ಲಿ. ಏನಂದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಎಲೆಕ್ಷನ್ ಬಂದಾಗ ಗೆಲ್ಲೋದು ಅನ್ನೋದು ಇಟ್ಕೊಳ್ಳಿ. ಯಾಕಂದರೆ ಇವಾಗ ಕೆಲಸ ಸಿಗೋದು ಅಂದರೆ ಮತ್ತೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ಹೇಳೋದು ಅಂದರೆ ಅಲ್ಲೊಂದು ರೆಪ್ರೆಸೆಂಟೇಷನ್ ಆಗೋದು, ಎಲೆಕ್ಟ್ ಆಗೋದು ಅಷ್ಟೇ. ಅಲ್ಲಿ ವಿನ್ನಿಂಗ್ ಲೂಸಿಂಗ್ ಅನ್ನೋದಿಲ್ಲ. ಯಾವ ಲೆವೆಲ್ಗೆ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ನಾವು, ಅಲ್ಲಿ ನೋಡಿ ಸರ್ ಅವ್ರು ಗೆದ್ದರು, ಇಲ್ಲಿ ನೋಡಿ ನೀವು ಗೆದ್ದರು, ಏನು ಸರ್ ನೀವು ಗೆಲ್ಲೋದಿಲ್ವಾ, ಏನು ಸೋತೋಗ್ಬಿಟ್ರಲ್ಲ ಸರ್, ಏನು ಸಾಧನೆ ಮಾಡೋಕ್ಕಾಗಿಲ್ಲ ನಿಮ್ಗೆ, ಈ ಥರದ್ದೆಲ್ಲ ಆಗೋಗ್ಬಿಟ್ಟಿದೆ. ಓಕೆ ಬಿಡಿ, ಅದು ಬಿಟ್ಬಿಡಿ. ಇಲ್ಲಾದಾಗ ಏನು ಅನ್ನಿಸ್ತು ನನಗೆ ಅಂದರೆ, ಈ ಸಿಸ್ಟಮಲ್ಲಿ ಎಲ್ಲಿ ಏನೋ ಪಾಲಿಟಿಕ್ಸ್ ಬಿಸ್ನೆಸ್ ಆಗ್ತಿದೆ ಅಂದಾಗ ಅಲ್ಲೊಂದು ಪ್ರಾಬ್ಲಮ್ ಇದೆ. ನಾನು ಜನನ ತಲುಪಬೇಕು ಅಂದರೆ ನಾನು ಪ್ರಚಾರ ಮಾಡಬೇಕು. ಪ್ರಚಾರ ಮಾಡೋಕ್ಕೆ ದುಡ್ಡು ಖರ್ಚು ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದೆ ನಮ್ಮದು ಅಂದರೆ, ಸಣ್ಣ ರೀತಿ ಒಂದು ಎಲೆಕ್ಷನ್ಗೂ ಕೂಡ ಇವತ್ತು ಒಂದು 10 ಕೋಟಿ ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಒಂದು MLA ಎಲೆಕ್ಷನ್ಗೆ ಮಿನಿಮಮ್ ಅಂದರೆ ಅದು ನಗ್ತಾರೆ, 10 ಕೋಟಿ ಎಲ್ಲ ಎಲ್ರಿ ಆಗುತ್ತೆ ಅಂತ. ಮಿನಿಮಮ್ಮು ಇಲ್ಲ ಅನ್ನಿಸ್ತು. ಅವಾಗ ನಾನು ಕ್ಯಾಶ್ಲೆಸ್ ಅನ್ನೋದೊಂದು ಪಾಲಿಟಿಕ್ಸ್ ಮಾಡಿದ್ರೆ, ನಿಜವಾದ ಸ್ವಚ್ಛತೆ ಇರಬೇಕಂದ್ರೆ ಅದಿರಬಾರ್ದು. ಹೆಂಗೆ ತಲುಪೋದು?
ಪ್ರಚಾರ ಮಾಡಿದ್ರೆ ತಲುಪಕ್ಕೆ ಸಾಧ್ಯ, ಹ್ಮ್. ಪ್ರಚಾರ ಮಾಡದಿದ್ರೆ ತಲುಪಕ್ಕಾಗಲ್ಲ. ಹ್ಮ್. ಪ್ರಚಾರ ಮಾಡಿದ್ರ ಮೇಲೆ ನಾ ದುಡ್ಡು ಇನ್ವಾಲ್ವ್ ಆಗುತ್ತೆ ಅಲ್ಲಿ, ಹ್ಮ್. ಅದು ಸಿಕ್ಕಾಪಟ್ಟೆ ಸಾವಿರಾರು ಕೋಟಿ ಖರ್ಚಾಗುತ್ತೆ. ಹ್ಮ್. ಮತ್ತು ಹೆಂಗೆ ಇದನ್ನು ಸರಿ ಮಾಡೋದು? ದುಡ್ಡು ಖರ್ಚು ಮಾಡಿದ್ರ ಮೇಲೆ ನೀವು ಹೆಂಗೆ ಟ್ರಾನ್ಸ್ಪರೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹ್ಮ್. ಹೆಂಗೆ ಒಂದು ಏನೋ ಕರಪ್ಷನ್ಲೆಸ್ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಗ್ರೀಡ್. ಸೊ ಇದನ್ನು ಹೆಂಗೆ ಬ್ರೇಕ್ ಮಾಡೋದು ಗೊತ್ತಾಗಿರಲಿಲ್ಲ ನನಗೆ. ಹ್ಮ್. ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಈಗ ಒಂದು ಸೋಷಿಯಲ್ ಮೀಡಿಯಾ ಇದೆ, ಇವಾಗ ಮೊಬೈಲಲ್ಲಿ ಪ್ರತಿಯೊಬ್ಬರು ಎಲ್ಲವನ್ನೂ ನೋಡೋವಂಥ ಸ್ಥಿತಿ ಇದೆ. ಹ್ಮ್. ಇಲ್ಲಿ ವೋಟರ್ಸ್ ಪ್ರಯತ್ನ ಪಟ್ಬಿಟ್ರೆ ನನ್ನ ಜೊತೆಯಲ್ಲಿ ಖಂಡಿತ ಈ ಬದಲಾವಣೆ ತರ್ಬೋದು, ಒಂದು ಕಾನ್ಫಿಡೆನ್ಸ್ ಬಂತು. ಹ್ಮ್. ಲೆಟ್ ಮೀ ಟ್ರೈ, ನೋಡೋಣ ಹ್ಮ್. ಅಂದ್ಬಿಟ್ಟು ಇದನ್ನು ಹೇಳ್ತಾ ಹೋದೆ ಅಷ್ಟೇ.